ಸಾಮಾನ್ಯವಾಗಿ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಜನಕ್ಕೆ ಇಷ್ಟ ಇರಲ್ಲ, ಯಾಕಂದರೆ ಅದು ಕಹಿ ಇರುತ್ತೆ ಅಂತ. ಹಾಗಲಕಾಯಿ ಪಲ್ಯ ಮಾಡಿದ್ರು ಒಂದಿಷ್ಟು ಬೆಲ್ಲ ಹಾಕಿ ಮಾಡ್ತಾರೆ. ಆದರೆ ನಮ್ಮ ಇವತ್ತಿನ ಪಲ್ಯದಲ್ಲಿ ಹಾಗಲಕಾಯಲ್ಲಿ ಯಾವುದೇ ರೀತಿ ಪದಾರ್ಥಗಳನ್ನು ವೇಸ್ಟ್ ಮಾಡದೆ, ಬೆಲ್ಲ ಸಕ್ಕರೆ ಹಾಕದೆ ತುಂಬ ಸುಲಭವಾಗಿ ಕಹಿ ಇಲ್ಲದೆ ಇರುವ ರೀತಿಯಲ್ಲಿ ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ನಾನು ಈ ಪಲ್ಯ ಮಾಡೋಕ್ಕೆ 3 ಹಾಗಲಕಾಯಿ ತಗೊಂಡಿದ್ದೀನಿ. ಹಾಗಲಕಾಯಿನ ಕ್ಲೀನಾಗಿ ತೊಳೆದು ನಂತರ ಮೇಲಿನ ಸಿಪ್ಪೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ತೆಗಿಬೇಕು. ಸಿಪ್ಪೆ ಪೂರ್ತಿಯಾಗಿ ತೆಗೆಯುವ ಅವಶ್ಯಕತೆ ಇಲ್ಲ, ಈ ರೀತಿ ಲೈಟಾಗಿ ತೆಗೆದ್ರೆ ಸಾಕಾಗುತ್ತೆ. ನಂತರ ಇದನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಳ್ಬೇಕು. 3 ಪೀಸಾಗಿ ನಾನಿಲ್ಲಿ ಕಟ್ ಮಾಡಿದ್ದೇನೆ. ಬಿಳಿ ಹಾಗಲಕಾಯಿ ಇದ್ದರೆ ಬಿಳಿ ಹಾಗಲಕಾಯಿಯಲ್ಲಿ ಬೇಕಾದರೂ ನಾವು ಈ ರೆಸಿಪಿನ ಮಾಡಬಹುದು. ಪಲ್ಯ ತುಂಬ ರುಚಿಯಾಗಿರುತ್ತೆ. ನಂತರ ಹಾಗಲಕಾಯಿ ಒಳಗಿರುವಂತಹ ತಿರುಳು ಮತ್ತು ಬೀಜನ ತೆಗಿಬೇಕು. ಹಾಗಲಕಾಯಿ ಮೇಲಿರುವಂತಹ ಸಿಪ್ಪೆ, ತಿರುಳು, ಬೀಜ ಯಾವುದು ಬಿಸಾಡಬೇಡಿ, ಹೀಗೆ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ನಾನು 3 ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಟ್ ಮಾಡಿರುವಂತಹ ಹಾಗಲಕಾಯಿಗೆ ಉಪ್ಪು ಮತ್ತು ಅರಸಿನ ಸವರಬೇಕು. ಈ ರೀತಿ ಎಲ್ಲ ಹಾಗಲಕಾಯಿಗೂ ಸವರಿದ ನಂತರ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿ ಪಾತ್ರೆ ಇದ್ದರೆ ಇದರಲ್ಲಿ ಬೇಕಾದರೂ ನೀವು ಬೇಯಿಸಬಹುದು. ಹಬೆಯಲ್ಲಿ ಇದನ್ನು 20 ನಿಮಿಷದ ಹೊತ್ತು ಬೇಯಿಸಬೇಕು. ಈ ರೀತಿ ಹಾಗಲಕಾಯಿನ ಬೇಯಿಸೋದ್ರಿಂದ ಹಾಗಲಕಾಯಿಯಲ್ಲಿ ಇರುವಂತಹ ಕಹಿ ಅಂಶ ಕಡಿಮೆ ಆಗುತ್ತೆ. ನೋಡಿ, 20 ನಿಮಿಷದ ನಂತರ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಮಸಾಲೆಗಾಗಿ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನಿನಷ್ಟು ಕಡಲೆಬೀಜ, 1 ಸ್ಪೂನಿನಷ್ಟು ಧನಿಯಾ, ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ ಈಗ ಈ ಎಲ್ಲ ಪದಾರ್ಥಗಳನ್ನು ಹುರಿಬೇಕು. ಇದನ್ನು ಅರ್ಧ ಭಾಗದಷ್ಟು ಹುರಿದ ನಂತರ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿರುವಂತಹ 1 ಈರುಳ್ಳಿ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಹುರಿದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಹಾಗಲಕಾಯಿ, ತಿರುಳು, ಬೀಜ ಹಾಗೂ ಮೇಲಿನ ಸಿಪ್ಪೆನ ಹಾಕ್ಕೊಳ್ಬೇಕು. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಲಕಾಯಿಯಲ್ಲಿ ಇರುವಂತಹ ಯಾವುದೇ ಪದಾರ್ಥಗಳನ್ನು ನಾವು ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ನಿಮಗೆ ಕಹಿ ಬರಲ್ಲ. ಸ್ವಲ್ಪ ಕಡಿಮೆ ಫ್ರೈ ಮಾಡಿದ್ರೆ ಹಾಗಲಕಾಯಿ ಪಲ್ಯ ಕಹಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಹುರಿದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನ ಹಾಕಿದ್ದೇನೆ. 1 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿ, ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ, 1 ಸ್ಪೂನಿನಷ್ಟು ಉಪ್ಪು ಹಾಗೂ ಫ್ರೈ ಮಾಡಿಕೊಂಡಿರುವಂತಹ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ನೀರು ಹಾಕದೆ ಇದನ್ನು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಹುರಿದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿನ ಹಾಕಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ನಾವಿಲ್ಲಿ ಮಸಾಲೆನ ಈ ರೀತಿ ಹಾಗಲಕಾಯಿಗೆ ತುಂಬಿಸಬೇಕು. ಎಲ್ಲ ಹಾಗಲಕಾಯಿಗೆ ಈ ರೀತಿ ಮಸಾಲೆಯನ್ನು ತುಂಬಿಸ್ಬೇಕು. ಉಳಿದಿರುವಂತಹ ಮಸಾಲೆನ ಹಾಗೆ ಇಟ್ಕೊಳ್ಳಿ. ನಂತರ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ.
ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಾಗಲಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಾಗಲಕಾಯಿನ 5 ನಿಮಿಷದ ಹೊತ್ತು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಹಾಗಲಕಾಯಿ ಮೊದಲೇ ಬೆಂದಿರುತ್ತೆ. ನಂತರ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಾಗಲಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಉಳಿದ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರಿಸಬೇಕು. ಈ ಹಾಗಲಕಾಯಿ ಪಲ್ಯ ಸಖತ್ ರುಚಿಯಾಗಿರುತ್ತೆ. ಅನ್ನಕ್ಕೂ ತಿಂಡಿಗೂ ಚಪಾತಿ ದೋಸೆಗೂ ಸೂಪರ್ ಆಗಿರುತ್ತೆ. ಹಾಗೆ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಬೆಲ್ಲ ಮತ್ತು ಸಕ್ಕರೆ ಹಾಕದೆ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಇರಲ್ಲ. ನೋಡಿ ಇದು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2 ನಿಮಿಷದ ಹೊತ್ತು ಇದನ್ನು ಚೆನ್ನಾಗಿ ಕುದಿ ಬರಿಸಿದ್ರೆ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗಲಕಾಯಿ ಪಲ್ಯ ಅಂದರೆ ಒಂದಿಷ್ಟು ಬೆಲ್ಲ ಹಾಕ್ತಾರೆ. ಬೆಲ್ಲನೇ ಹಾಕದೆ ಮಾಡಿರುವಂತಹ ಈ ಹಾಗಲಕಾಯಿ ಪಲ್ಯ ಸಖತ್ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.